ಉತ್ತಮ ಆಟವನ್ನು ಆಡಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಡೈರೆಕ್ಟ್ ಫಿನಾಲೆ ಟಿಕೆಟ್ ಪಡೆದುಕೊಂಡ ಹನುಮಂತನಿಗೆ ಇವತ್ತು ಕಿಚ್ಚ ಸುದೀಪ್ ಎರಡನೇ ಬಾರಿ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ತುಂಬಾ ಫೇವರೇಟ್ ಆಗಿಬಿಟ್ಟಿದ್ದಾನೆ ಹಲವಾರು ಅಭಿಮಾನಿಗಳಿಗೆ. ಕಂಟೆಸ್ಟೆಂಟ್ಗೂ ಕೂಡ ಹನುಮಂತ ಕಂಡ್ರೆ ಇಷ್ಟ ಆಗಿದೆ. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಮನೆಯಲ್ಲಿ ಸ್ಪರ್ಧಿಗಳಿಗೆ ರಂಜಿಸಲು ಬಹಳ ಹನುಮಂತ ಬಹಳ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದೀಗ ಬಿಗ್ ಬಾಸ್ ಮನೆಗೆ ಬಹಳ ಎಂಟರ್ಟೈನ್ಮೆಂಟ್ ಕಿಂಗ್ ಆಗಿ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಫಿನಾಲೆವರೆಗೂ ಹನುಮಂತ ತಲುಪಿದ್ದೇ ಒಂದು ರೋಚಕ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹನುಮಂತನಿಗೆ ಸ್ಪರ್ಧಿಗಳೇ ಏಕಾಏಕಿ ಟಾರ್ಗೆಟ್ ಮಾಡಿ ಆತನನ್ನ ಕೆಳಗಿಳಿಸಲು ಪ್ರಯತ್ನ ಪಟ್ಟರು. ದೇವರ ಆಶೀರ್ವಾದ, ಕಿಚ್ಚ ಸುದೀಪ್ ಅವರ ಸಪೋರ್ಟ್ ಇದೆಯೇ ಏನೂ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಬಿಗ್ ಬಾಸ್ ಅಭಿಮಾನಿಗಳು ಇದೀಗ ಹನುಮಂತನನ್ನ ಹಾಡಿ ಹೊಗಳಿ ಹನುಮಂತನಿಗೆ ಸಪೋರ್ಟ್ ಮಾಡಿ ಹಳ್ಳಿ ಐದ ಬೆಳಿಬೇಕು ಅನ್ನೋದನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಇವತ್ತು ಸ್ಪೆಷಲ್ ಕ್ಲಾಸ್ ನಲ್ಲಿ ಬಹಳ ಖುಷಿಯಾಗಿ ಹನುಮಂತ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಹೌದು, ಇದಕ್ಕೆ ಕಾರಣ ಇವತ್ತು ಡೈರೆಕ್ಟ್ ಸೆಲೆಕ್ಟೆಡ್ ಆಗಿದ್ದಂತಹ ಫಿನಾಲೆಗೆ ಟಿಕೆಟ್ ಫಿನಾಲೆಯನ್ನ ಶರಣ್ ಮತ್ತು ಅದಿತಿ ಪ್ರಭುದೇವ ಕೊಟ್ಟಿದ್ದೇ ಒಂದು ಸ್ಪೆಷಲ್ ಆಗಿಬಿಟ್ಟಿತ್ತು. ಹಾಗಾಗಿ ಕಿಚ್ಚ ಸುದೀಪ್ ಆತನನ್ನ ಹೊಗಳಿ ಇವತ್ತು ಎರಡನೇ ಬಾರಿಯಾಗಿತ್ತು. ಮೊದಲ ಬಾರಿ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದ ಫಸ್ಟ್ ಟೈಮ್ ಹನುಮಂತ. ಸೊ ಇದೀಗ ಎರಡನೇ ಬಾರಿಯೂ ಕೂಡ ಮತ್ತೊಮ್ಮೆ ಟಾಸ್ ಗೆದ್ದು ಉತ್ತಮವಾದ ಆಟವನ್ನು ಆಡಿ ಸಮಯಕ್ಕೆ ತಕ್ಕಂತೆ ಆಟವನ್ನು ಆಡಿ ಗೆದ್ದು ಶರಣ್ ಮತ್ತು ಅದಿತಿ ಪ್ರಭುದೇವ್ ಬಂದ ತಕ್ಷಣ ಅವರಿಗೆ ಡೈರೆಕ್ಟ್ ಟಿಕೆಟ್ ಫಿನಾಲೆಯನ್ನು ಪಡೆದುಕೊಂಡ ಹನುಮಂತನನ್ನ ಹೊಗಳಿ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ನಿಯತ್ತಿನ ಆಟಕ್ಕೆ ಸಿಕ್ಕ ಗೌರವ, ಪ್ರಾಮಾಣಿಕತೆಗೆ ಸಿಕ್ಕ ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಫಿನಾಲೆ ಇನ್ನೇನು 2 ವಾರಗಳ ಮುಕ್ತಾಯ ಆಗಿದ್ದಿದೆ. ಸೊ ಕೊನೆಯ ಹಂತದಲ್ಲಿರುವುದರಿಂದ ಫಿನಾಲೆ ಸ್ಟಾರ್ಟ್ ಆಗುವ ಮುಂಚೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.